ಡಾಕ್ಟರ್ ಮಂಜುನಾಥ್ ವಿರುದ್ಧ ತನಿಖೆಗೆ ಸರ್ಕಾರದ ಚಿಂತನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತನಿಖೆಯಲ್ಲಿ 100ಕ್ಕೆ 100ರಷ್ಟು ರಾಜಕೀಯ ಇದೆ. ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ವಿರುದ್ಧ ತನಿಖೆಗೆ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತನಿಖೆಯಲ್ಲಿ 100ಕ್ಕೆ 100ರಷ್ಟು ರಾಜಕೀಯ ಇದೆ ಅಂತ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ. ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ಮಂಜುನಾಥ್ ಬಳಿ ಕ್ಷಮೆ ಕೇಳಲಿ. ಆರೋಗ್ಯ ಕ್ಷೇತ್ರದಲ್ಲಿ ಮಂಜುನಾಥ್ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಪಾರದರ್ಶಕವಾಗಿ ಜಯದೇವ ಆಸ್ಪತ್ರೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರಿಗೆ ದೇವರು ಒಳ್ಳೇದ್ ಮಾಡೋದಿಲ್ಲ. ಮಂಡ್ಯದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಾಂಗ್ರೆಸ್ ವಿರುದ್ಧ ಸರ್ಕಾರದ ನಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮುಖಾಂತರ ಡಾಕ್ಟರ್ ಮಂಜುನಾಥ್ ವಿರುದ್ಧ ತನಿಖೆಗೆ ಸರ್ಕಾರ ಏನು ಚಿಂತನೆ ಮಾಡಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಜಯದೇವ ಹಾಸ್ಪಿಟಲ್ ಹೋಗಿದ್ದೆ ಅಣ್ಣ. ನಾನು ನಿಜವಾದ ಧರ್ಮಸ್ಥಳದ ಮಂಜುನಾಥ್ ನೋಡಿದೆ. ಅದೇ ರೀತಿ ಮಂಜುನಾಥ ದೇವರಲ್ಲಿ ಬಂದ್ಬಿಟ್ಟಿದ್ದು ನಾನು ಬೇರೆ ಅಂಕಲ್ ಅಣ್ಣ. ನನ್ನ ಸ್ನೇಹಿತರಿಗೆ ಹಾರ್ಟ್ ಅಟ್ಯಾಕ್ ಆಗೋಗಿತ್ತು. ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದೆ ಅಣ್ಣ. ಅವ್ರು ನೋಡ್ಕೊಂಡಂತ ರೀತಿ ನಿಜವಾಗ್ಲೂ ನಾವು ಧರ್ಮಸ್ಥಳದ ಮಂಜುನಾಥನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ರೂಪದಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಜಯದೇವ ಹಾಸ್ಪಿಟಲ್ ನೋಡಿದ್ವಿ. ಅಷ್ಟರ ಮಟ್ಟಿಗೆ ನನ್ನ ಸ್ನೇಹಿತರನ್ನ ಉತ್ಸಾಹ ಮಾಡಿ ಕಳಿಸ್ಕೊಟ್ರು ಅಂತ ಹೇಳಿ ಅವರ ಸೇವೆ ಇವತ್ತು ಈ ನಾಡಿಗಿತ್ತು, ಈ ರಾಷ್ಟ್ರಕ್ಕಿರಲಿ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಪ್ರತಿನಿತ್ಯ ಟಿವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀನಿ. ಅವರೊಬ್ಬ ಲೋಕಸಭಾ ಸದಸ್ಯರಾಗಿ ಇಂಥ ಸರ್ಕಾರಗಳಲ್ಲಿ ಆರೋಗ್ಯ ಸಚಿವರಾದ್ರೆ ಬಹುತೇಕ ಈ ನಾಡಿನ ಈ ರಾಷ್ಟ್ರದ ಬಡವರನ್ನ ಕಾಪಾಡುವಂತ ಕೆಲಸ ಆಗುತ್ತೆ. ಅದಕ್ಕಾಗಿ ಹೇಳಿ ಬೆಳಿ ಅವ್ರು ನಮ್ಮ ಮಂಡ್ಯ ಜಿಲ್ಲೆ ಬಹುತೇಕ ಅವ್ರು ಹುಟ್ಟಿದ್ದು ನಮ್ಮ ಬಾರ್ಡ್ರು ಚೋಳನಹಳ್ಳಿಲಾದ್ರು ಅವ್ರ ವ್ಯವಹಾರ ಎಲ್ಲ ಅವ್ರ ರೈಸ್ ಮಿಲ್ ಆದಿಯಾಗಿ ಅವ್ರ ತೋಟ ಆದಿಯಾಗಿ ನಮ್ಮ ಕ್ಯಾರ್ಪೇಟೆ ತಾಲೂಕಿನ ಆನಮರದಲ್ಲಿದ್ದು ಅವರು ವಿದ್ಯಾಭ್ಯಾಸ ಮಾಡಿದ್ದು. ಅವ್ರು ಬಹುತೇಕ ಅವ್ರು ನೆಂಟಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ. ದಯಮಾಡಿ ಸ್ವಾಮೀಜಿಯವರವರಿಗೆ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಜಿಲ್ಲೆಯಿಂದಲೇ ಸ್ಪರ್ಶಿಸಿ ಇವತ್ತು ಬಹುತೇಕ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ನಿಮ್ಮ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗುವಂತಾಗಲಿ ಅಂತೇಳಿ ನಾನು ಆ ಭರವೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವ್ರಿಗೇನಾದ್ರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಷಮಾಪಣೆ ಕೇಳಬೇಕು. ಒಂದು ಜಯದೇವ ಹಾಸ್ಪಿಟ್ಲು ಎಷ್ಟು ಬಡವರ ಪರವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಮಂಜುನಾಥ್ ಅವರು ಅವ್ರ ಟೀಮು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಥರ ಅವ್ರು ಸೇವೆ ಮಾಡಿಸ್ಬಿಟ್ಟು ಮುಂದಿನ ಬರ್ತಕ್ಕಂಥ ಡಾಕ್ಟರ್ಗಳ ಕೈಲಿ ಡೈರೆಕ್ಟರ್ ಕೈಲಿ ಆಮೇಲೆ ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿ. ಇವ್ರಿಗೇನಾದ್ರು ಆತ್ಮಗೌರವ ಇರ್ತಕ್ಕಂಥದ್ದು ಏನಾದ್ರು ಇದ್ದರೆ ಮೊದಲು ಡಾಕ್ಟರ್ ಮಂಜುನಾಥ್ ಅವರು ಕ್ಷಮೆ ಯಾಚಿಸಬೇಕು. ಅಷ್ಟು ಪಾರದರ್ಶಕವಾಗಿ ಜಯದೇವ ಹಾಸ್ಪಿಟ್ಲನ್ನು ಬಡವರ ಪರವಾಗಿ ನಡೆಸಿದ್ದಾರೆ. ಅದರಲ್ಲಿ ಏನು ನಾವು ದೇವ್ರ ಲೆಕ್ಕ ಅಂತೀವಲ್ಲ ಮಂಜುನಾಥನ್, ಆ ಲೆಕ್ಕದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೆ ಒಳ್ಳೇದು ಮಾಡೋದಿಲ್ಲ. ಜನ ತಕ್ಕ ಶಾಸ್ತಿ ಕಲಿಸ್ತಾರೆ ಕಾಂಗ್ರೆಸ್ನವರು.